ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬಿಜೆಪಿ ಪಕ್ಷ ಎಲ್ಲೆಲ್ಲ ಆಡಳಿತ ಮಾಡುತ್ತೋ ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತದೆ. ಆಮೇಲೆ ಈ ಬಿಜೆಪಿ ಸರ್ಕಾರ ಎಲ್ಲೇ ಆಡಳಿತ ಮಾಡಿದ್ರು ಒಂದು ಕಡೆ ಬೆಲೆ ಏರಿಕೆ, ಭ್ರಷ್ಟಾಚಾರ ಅನ್ನೋದು ತುಂಬ ಕಾಮನ್ನು. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, 60 ರೂಪಾಯಿ ಪೆಟ್ರೋಲನ್ನು 110 ರೂಪಾಯಿಗೆ ಮಾರಿ, 390 ರೂಪಾಯಿ ಗ್ಯಾಸನ್ನು 1000 ರೂಪಾಯಿಗೆ ಮಾರಿ, ಡೀಸೆಲ್ 50 ರೂಪಾಯಿ ಡೀಸೆಲನ್ನು 100 ರೂಪಾಯಿಗೆ ಮಾರಿ, ಆಮೇಲೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾರಂತ ಈ ಬಿಜೆಪಿ ಪಕ್ಷ ಹಣ ಎಲ್ಲ ಏನು ಮಾಡ್ತಾ ಇದೆ ಅಂತ ನೀವು ಸ್ವಲ್ಪ ಕನೆಕ್ಟ್ ಮಾಡಕ್ಕೆ ಹೋಯ್ತು ಅಂತಂದರೆ, ಒಂದು ಕಡೆ ಬಿಜೆಪಿಗೆ ಒಂದು ಚಾಳಿ ಇದೆ, ಬಿಜೆಪಿ ಪಕ್ಷಕ್ಕೆ ಎಲ್ಲ ಕಡೆ ತಾನೇ ಅಧಿಕಾರದಲ್ಲಿರಬೇಕು ಅಂತ. ಆದರೆ ಮತದಾರರು ಬಿಜೆಪಿಯನ್ನು ಎಲ್ಲ ಕಡೆ ಒಪ್ಪೋದು ಇಲ್ಲ, ಬಿಜೆಪಿ ಪಕ್ಷವನ್ನು. ಈ ನಡುವೆ ಅಂತೂ ಬಿಜೆಪಿ ಪಕ್ಷವನ್ನು ಎಲ್ಲೂ ಒಪ್ಪಲ್ಲ. ಆದರೂ ಮತದಾರ ಪ್ರಭುಗಳು ಕೊಟ್ಟಂತ ಈ ಒಡಗೊಲ್ಲೇನೋ ತೀರ್ಪೇನಿದೆ, ಅದಕ್ಕೆ ವಿರುದ್ಧವಾಗಿ ಬಿಜೆಪಿ ಸರ್ಕಾರನ ಬೆಳೆಸಿ ಮತ್ತೆ ಸರ್ಕಾರನ ಫಾರ್ಮ್ ಮಾಡೋ ಒಂದು ಸ್ಟ್ರಾಟಜಿ ಕಲ್ತ್ಕೊಂಡಿದೆ. ಅದಕ್ಕೆ ಅದು ಬಳಸೋದು ಎರಡು: ಒಂದು, ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥ CBI ED; ಎರಡನೇದು, ತಾನು ಭ್ರಷ್ಟಾಚಾರ ಮಾಡಿರೋ ಹಣ ಅದನ್ನು ಸರ್ಕಾರಗಳನ್ನು ಬೀಳ್ಸೋಕ್ಕೆ ಮತ್ತೆ ಸರ್ಕಾರನ ಫಾರ್ಮ್ ಮಾಡೋಕ್ಕೆ ಬಿಜೆಪಿ ಪಕ್ಷ ಬಳಸ್ತಾ ಇದೆ ಅಂತಂದರೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ನಮಸ್ತೆ. ಈಗ ಬಿಜೆಪಿ ಪಕ್ಷದಲ್ಲಿ ಸಾಮಾನ್ಯ ಜನ ನಲ್ಗಾಡ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವರು ಸಾಮಾನ್ಯ ಜನರ ಬಗ್ಗೆ, ಪ್ರಜೆಗಳ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳಲ್ಲ. ಅವ್ರಿಗೆ ಬೇಕಾಗಿರೋದು ಸರ್ಕಾರನ ಬೀಳ್ಸೋದು ಮತ್ತೆ ಬಿಜೆಪಿ ಸರ್ಕಾರನ ತರೋದು, ಅಲ್ಲಿ ಭ್ರಷ್ಟಾಚಾರನ ತಾಂಡವಾಡಿಸೋದು, ಬೆಲೆ ಏರಿಕೆನ ಎಲ್ಲ ಬೆಲೆಗಳನ್ನ ಗಗನಕ್ಕೇರಿಸೋದು, ಆಮೇಲೆ ಟೈಮ್ ಪಾಸ್ಗೋಸ್ಕರ ಧರ್ಮಗಳ ಜಾತಿಗಳ ನಡುವೆ ತಂದಿಟ್ಟು ಅಲ್ಲಿ ಪ್ರತಿ ದಿವಸ ಸಮಾಜದಲ್ಲಿ ಬೆಂಕಿ ಹಂಗ್ ಮಾಡೋದು. ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಉತ್ತರಾಖಂಡ್ 2016ರಲ್ಲಿ ಸರ್ಕಾರ ಬೆಳೆಸುತ್ತೆ. ಅಂದ್ರೆ ಈ ಭ್ರಷ್ಟಾಚಾರ ಮಾಡಿ ಬರುವಂತ ಹಣನೆಲ್ಲ ಈ ಸರ್ಕಾರನ ಬೆಳೆಸೋಕೆ ಮತ್ತೆ ಅಲ್ಲಿ ಸರ್ಕಾರಗಳನ್ನ ಮಾಡಕ್ಕೆ ಬಿಜೆಪಿ ಯಾವುದೇ ಸಂಶಯವಿಲ್ಲದೆ ಬಳಸ್ತಾ ಇದೆ. ಉತ್ತರಾಖಂಡಲ್ಲಿ 2016ರಲ್ಲಿ ಇದೇ ಬಿಜೆಪಿ ಪಕ್ಷ ಸರ್ಕಾರ ಬೆಳೆಸಿ ಮತ್ತೆ ಸರ್ಕಾರವನ್ನು ಫಾರ್ಮ್ ಮಾಡ್ತದೆ. ಅಂದ್ರೆ ಎಲ್ಲೇ ಇದ್ರು ಬಿಜೆಪಿ ಸರ್ಕಾರಕ್ಕೆ ಯಾರೇ ಗೆದ್ದು ಬರಲಿ ಆ ಸರ್ಕಾರಗಳನ್ನ ತನ್ನ ಅಸ್ತಿತ್ವದಲ್ಲಿರುವಂತ ED CBI ಇಲಾಖೆಗಳನ್ನ ಬಳಸೋದು, ಆಮೇಲೆ ಬೇರೆ ಪಕ್ಷದಲ್ಲಿ ಭ್ರಷ್ಟಿದ್ರೆ ಆ ಭ್ರಷ್ಟರನ್ನ ಇವ್ರು ಐಡೆಂಟಿಫೈ ಮಾಡ್ತಾರೆ. ಆ ಭ್ರಷ್ಟರು ಮಾಡಿರುವಂತ ವೀಕ್ನೆಸ್ಗಳನ್ನ ಈ ಇಲಾಖೆಗಳ ಮುಖಾಂತರ ಬಿಜೆಪಿ ಕಂಡುಹಿಡಿತದೆ. ಫಾರ್ ಎಕ್ಸಾಂಪಲ್ 2019ರಲ್ಲಿ ಸುಮಾರು 17 ಜನ ಬಿಜೆಪಿ JDS ಮತ್ತೆ ಕಾಂಗ್ರೆಸ್ ಇಂದ ರೌಂಡ್ ಆಫ್ ಮಾಡಿ ಅವರನ್ನ ಬಾಂಬೆಗೆ ಕರ್ಕೊಂಡೋಗಿ ಸರ್ಕಾರನ ಬೀಳ್ಸಿ ಸರ್ಕಾರನ ಫಾರ್ಮ್ ಮಾಡೋದು. ಅಂದ್ರೆ ಬಿಜೆಪಿಗೆ ಸರ್ಕಾರನ ಬೀಳ್ಸೋದು, ಸರ್ಕಾರನ ಫಾರ್ಮ್ ಮಾಡೋದು ಅಂದ್ರೆ ಮತದಾರ ಪ್ರಭು ಕೊಟ್ಟಂತ ತೀರ್ಪಿಗೆ ವಿರುದ್ಧವಾಗಿ ಮಾಡೋದು, ಅದೊಂದು ಚಾಳಿ. ಜೊತೆನಲ್ಲಿ ಅವ್ರಿಗೆ ಒಂದು ಕಡಲೆಕಾಯಿ ತಿಂದಷ್ಟೇ ಈಸಿ ಆದಂತ ಕೆಲಸ. ಯಾಕಂದ್ರೆ ಇವರು ಸರ್ಕಾರ ಬೀಳ್ಸಕ್ಕೆ ಬಳಸುವಂತ ಇಲಾಖೆಗಳು, ಇವರು ಸರ್ಕಾರ ಬೀಳಿಸಲು ಮತ್ತೆ ಸರ್ಕಾರವನ್ನು ಫಾರ್ಮ್ ಮಾಡಲು ಬಳಸುವಂತ ಅಕ್ರಮ ಏನಿದೆ, ಎಲ್ಲೂ ಕೂಡ ಯಾರು ಕೂಡ ಲೆಕ್ಕಾಚಾರ ಕೇಳಕ್ಕಾಗಲ್ಲ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಅವ್ರದೇ ಇದೆ, ಅವ್ರ ಕೇಳಕ ಐಕ್ಯಡನೆ CBI ಇದೆ, ED ಇದೆ. ಆಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಮ್ಮನ್ನು ಯಾರು ಟಚ್ ಮಾಡಲ್ಲ ಅಂತ. ಕಳೆದ 6-7 ವರ್ಷದಲ್ಲಿ ಅವರು ಸಾಲು ಸರ್ಕಾರಗಳನ್ನ ಬೀಳ್ಸಿದ್ದಾರೆ. ಬೇರೆ ಅಂದ್ರೆ ಮತದಾರ ಪ್ರಭು ಕಟ್ಟಂತ ಸರ್ಕಾರಗಳನ್ನ ಬೀಳ್ಸಿ ಸರ್ಕಾರಗಳನ್ನ ಕೆಡವಿ ಮತ್ತೆ ಅವ್ರದೇ ಸರ್ಕಾರಗಳನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಉತ್ತರಾಖಂಡದಲ್ಲಿ 2016ರಲ್ಲಿ ಸರ್ಕಾರ ಬೀಳ್ಸಿ ಮತ್ತೆ ಸರ್ಕಾರವನ್ನು ಫಾರ್ಮ್ ಮಾಡ್ತಾರೆ. ಅರುಣಾಚಲ್ ಪ್ರದೇಶ್ ಬಿಜೆಪಿ ಸರ್ಕಾರನ ಬೀಳಿಸ್ತಾರೆ, ಸರ್ಕಾರನ ಫಾರ್ಮ್ ಮಾಡ್ತಾರೆ. ಗೋವಾ 2017ಕ್ಕೆ ಅಲ್ಲಿನ ಸರ್ಕಾರವನ್ನ ಅಂದ್ರೆ ಜನ ತೀರ್ಪು ಕೊಟ್ಟಂತ ಸರ್ಕಾರವನ್ನ ಬೀಳಿಸಿ ಅಲ್ಲಿ ಮ್ಯಾನಿಪುಲೇಷನ್ಸ್ ಮಾಡಿ
ಅಲ್ಲಿ ತನ್ನ ತೋಳ್ಬಳವನ್ನ ತೋರಿಸಿ ಹಿಂದ್ಗಡೆ ಡೋರ್ನಿಂದ ಕುದುರೆ ವ್ಯಾಪಾರ ಮಾಡುತ್ತಾ ಅಕ್ರಮ ಹಣವನ್ನ ಹಂಚಿ ಇಲಾಖೆಗಳಿಂದ ಭಯ ಹಿಡಿಸಿ ಅಲ್ಲಿ 2017ರಲ್ಲೂ ಸಹ ಸರ್ಕಾರ ಫಾರ್ಮ್ ಮಾಡುತ್ತೆ. ಕರ್ನಾಟಕದಲ್ಲಿ ಅದೇ ರೀತಿ 2019ರಲ್ಲಿ ಒಂದು 16-17 ಜನನ ಬಾಂಬೆಗೆ ತಾಕೊಂಡು ಹೋಗಿ ಇದೇ ಬಿಜೆಪಿ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಂತ ಜಂಟಿ ಸರ್ಕಾರ ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸರ್ಕಾರವನ್ನ ಬೀಳ್ಸುತ್ತೆ, ಮತ್ತೆ ಸರ್ಕಾರ ಫಾರ್ಮ್ ಮಾಡುತ್ತೆ. ಆಮೇಲೆ ಈ ಸರ್ಕಾರ ಬೀಳ್ಸಕ್ಕೆ ಆಗಿರ್ಬೋದು, ಸರ್ಕಾರ ಮತ್ತೆ ರಚಿಸಕ್ಕೆ ಆಗಿರ್ಬೋದು, ಹಿಂದೆ ಬಾಗ್ಲಿಂದ ಸಾವಿರಾರು ಕೋಟಿ ಹಣ ಬೇಕಾಗುತ್ತೆ. ಈಗ ನಮ್ಗೆ ಭ್ರಷ್ಟಾಚಾರ ಯಾಕಪ್ಪ ಇಷ್ಟೊಂದು ಮಾಡ್ತದೆ ಬಿಜೆಪಿ ಅಂತಂದ್ರೆ, ಸರ್ಕಾರ ಬೀಳ್ಸಕ್ಕೆ ಮತ್ತೆ ಸರ್ಕಾರ ಮತ್ತೆ ನಿಲ್ಸಕ್ಕೆ ಸಾವಿರಾರು ಕೋಟಿ ಅನಧಿಕೃತ ಹಣ ಬೇಕಾಗುತ್ತೆ, ಬ್ಲ್ಯಾಕ್ ಮನಿ ಬೇಕಾಗುತ್ತೆ. ಅದನ್ನೆಲ್ಲ ಈ ಒಂದು ಸರ್ಕಾರ ಬೀಳ್ಸಕ್ಕೆ, ಸರ್ಕಾರ ಮತ್ತೆ ಕಟ್ಟಕ್ಕೆ ಭ್ರಷ್ಟಾಚಾರ ಮಾಡಿದ್ರೇನೆ ಹಣ ಸಿಗೋದು. ಹಾಗಾಗಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೀತದೆ. ಯಾಕಂತಂದ್ರೆ ಅಕ್ರಮವಾಗಿ ಹಣ ಕೂಡಿಟ್ರೇನೆ ಅವ್ರು ಬೇಕಾದ ಕಡೆ ಸರ್ಕಾರವನ್ನ ಬೀಳ್ಸಕ್ಕಾಗೋದು, ಮತ್ತೆ ಅವ್ರದ್ದು ಬಿಜೆಪಿ ಸರ್ಕಾರವನ್ನ ಮಾಡಕ್ಕಾಗೋದು. 2020ರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಟ್ರೈ ಮಾಡ್ತಾರೆ, ಬಟ್ ಫೇಲ್ಡ್ ಅಟೆಂಪ್ಟ್. ರಾಜಸ್ಥಾನ್ 2020, ಮತ್ತೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ತನ್ನ ಆಪರೇಷನ್ ಕಮಲವನ್ನ ಮಾಡ್ತಾ ಇದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ಸರ್ಕಾರ ಫಾರ್ಮ್ ಮಾಡಬಹುದು, ಬಟ್ ಆದರೆ ಆ ಮಾಡಬೇಕಾದಂತ ಸರ್ಕಾರ ಜನರ ತೀರ್ಪಿನಿಂದ ಕೂಡಿರ್ಬೇಕೇ ಹೊರತು ಅನಧಿಕೃತ ಹಣವನ್ನ ಬಳಸಿ ಹಿಂದ್ಗಡೆ ದೂರದಿಂದ ಕುದುರೆ ವ್ಯಾಪಾರ ಮಾಡುತ್ತಾ, ಆಮೇಲೆ ನಮ್ ಕೈ ಕೆಳಗಡೆ ಕೇಂದ್ರ ಸರ್ಕಾರ ಇದೆ, ಒಂದಷ್ಟು CBI ED ಸಂಸ್ಥೆಗಳು ಆ ಕೈಯಲ್ಲಿ ನಾವು ಯಾರ ಮೇಲೆ ಅವ್ರ ಮೇಲೆ ರೈಡ್ ಮಾಡಿಸ್ಬೋದು, ಭಯ ಇಡಿಸ್ಬೋದು, ಬ್ಲ್ಯಾಕ್ ಮೇಲ್ ಮಾಡಬಹುದು ಅನ್ನೋ ಒಂದು ಸ್ಟ್ರಾಟಜಿನ ಬಿಜೆಪಿ ಈಗ ಬಳಸ್ತಾ ಇದೆ. ಅಂದ್ರೆ ದೇ ಆರ್ ವೆರಿ ಸಕ್ಸಸ್ಫುಲ್. JDS ಮತ್ತೆ ಕಾಂಗ್ರೆಸ್ ಯಾಕೆ ಇವ್ರ ವಿರುದ್ಧ ನಿಂತ್ಕೊಳಕ್ಕಾಗಲ್ಲ ಅಂತಂದ್ರೆ, ಬಿಜೆಪಿ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡೋದು ಭ್ರಷ್ಟರನ್ನ. ಅಂದ್ರೆ ಕಾಂಗ್ರೆಸ್ ಮತ್ತೆ JDS ಅಲ್ಲಿ ಅಥವಾ ಎದುರಾಳಿ ಪಕ್ಷಗಳಲ್ಲಿ ಯಾರ್ಯಾರು ಭ್ರಷ್ಟರಿದ್ದಾರೆ, ಎಷ್ಟೆಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ, ಎಷ್ಟೆಷ್ಟು ಅಕ್ರಮಗಳು ಎಸಗಿದ್ದಾರೆ, ಎಷ್ಟೆಷ್ಟು ಆಸ್ತಿ ಬಾಚಾಕೊಂಡಿದ್ದಾರೆ, ಎಷ್ಟೆಷ್ಟು ಅಕ್ರಮ ಆಸ್ತಿ ಮಾಡಿಟ್ಟಿದ್ದಾರೆ, ಇದನ್ನೆಲ್ಲ ಸ್ಟ್ರಾಟಜಿಕಲಿ ಇಲಾಖೆಗಳಿಂದ ತೆಗೆಸುತ್ತೆ. ಆಮೇಲೆ ಆ ವೀಕ್ನೆಸ್ ಇರುವಂತ MLAಗಳಿಗೆ ಒಂದು ಮೆಸೇಜ್ಗಳಂತೂ ಹೋಗುತ್ತೆ. ಅಂದ್ರೆ ಇದರ್ ಯು ಹ್ಯಾವ್ ಟು ಜಾಯಿನ್ ಬಿಜೆಪಿ ಆರ್ ಎಲ್ಸ್ ಯು ವಿಲ್ ಗೋ ಟು ಜೈಲ್ ಅಂತ. ಸೊ ಈ ರೀತಿ ಸ್ಟ್ರಾಟಜಿಗಳನ್ನ ಬಳಸುತ್ತಾ ಸರ್ಕಾರಗಳನ್ನ ಬೀಳಿಸುತ್ತಾ ನೋಡಿ, ಸಾಲು ಸರ್ಕಾರ 2016ರಲ್ಲಿ ಉತ್ತರಾಖಂಡ್ ಸರ್ಕಾರ, ಅರುಣಾಚಲ್ ಪ್ರದೇಶ್ 2016ರಲ್ಲಿ, ಗೋವಾ 2017 ಸರ್ಕಾರ ಬೀಳಿಸಿ ಮತ್ತೆ ಇವರೇ ಸರ್ಕಾರ ಫಾರ್ಮ್ ಮಾಡ್ತಾರೆ. ಕರ್ನಾಟಕ 2019, MP 2020, ವೆಸ್ಟ್ ಬೆಂಗಾಲ್ ಇಟ್ಸ್ ಅ ಫೇಲ್ಡ್ ಅಟೆಂಪ್ಟ್ 2020, ರಾಜಸ್ಥಾನ್ 2020. ಈಗ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ಬೀಳಿಸಿ ಅಲ್ಲಿನ MLAಗಳನ್ನ, ಕರ್ನಾಟಕದ MLAಗಳನ್ನ ಇವರು ಕರ್ಕೊಂಡೋಗಿದ್ದು ಬಿಜೆಪಿ ಅವರು ಮಹಾರಾಷ್ಟ್ರಕ್ಕೆ. ಈಗ ಮಹಾರಾಷ್ಟ್ರದ MLAಗಳನ್ನ ಗೋವಾ ಮತ್ತೆ ಈಗ ಗುಜರಾತ್ ಕರ್ಕೊಂಡೋಗಿ ಈಗ ಅಲ್ಲಿ ಸಹ ಸರ್ಕಾರನ ಬೀಳಿಸಿ ಮತ್ತೆ ಸರ್ಕಾರನ ಫಾರ್ಮ್ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ಕೆಲಸ ಮಾಡ್ತಾ ಇದೆ. ಬಿಜೆಪಿಗೆ ಭಾರತದ ಭದ್ರತೆ ಬೇಕಾಗಿಲ್ಲ, ಭಾರತದಲ್ಲಿರೋ ಜನರ ಸುಖ ಮತ್ತೆ ಶಾಂತಿ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಗುಲಾಮಗಿರಿ. ಅಂದ್ರೆ ಭಾರತದಲ್ಲಿರೋ ಜನರನ್ನ ಗುಲಾಮಗಿರಿ, ಒಂದ್ ಸಮಯದಲ್ಲಿ ನಾವೆಲ್ಲ ಬ್ರಿಟಿಷರ್ಗೆ ಗುಲಾಮಗಿರಿಯನ್ನ ಮಾಡ್ತಾ ಇದ್ವಿ. ಈಗ ಬಿಜೆಪಿ ತನ್ನ ಆಡಳಿತ ಕಪಿಮುಷ್ಟಿಯಲ್ಲಿ ಸರ್ಕಾರವನ್ನ ಇಟ್ಕೊಂಡು ಏನೇನ್ ಮ್ಯಾನಿಪುಲೇಷನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಲ್ಟಿಮೇಟ್ ಆಗಿ ಸರ್ಕಾರ ಫಾರ್ಮ್ ಆಗಬೇಕು. ಅದನ್ನ ಮಾಡಕ್ಕೆ ಏನ್ ತಂತ್ರಗಾರಿಕೆ ಬೇಕೋ ಎಲ್ಲರೂ ಇದೆ. ಸೊ ಇವರನ್ನ ಕೌಂಟರ್ ಮಾಡ್ಬೇಕಂದ್ರೆ ಬಿಜೆಪಿನ ಒಂದೇ ಒಂದು ಸ್ಟ್ರಾಟಜಿ, ಇವರನ್ನ ಕೌಂಟರ್ ಮಾಡ್ಬೇಕಾರೆ ನೀವು ಸ್ಪಷ್ಟವಾಗಿರ್ಬೇಕು. ಅಂದ್ರೆ ಬಿಜೆಪಿನ ಮುಟ್ಟಬೇಕು ಅಂದ್ರೆ, ಬಿಜೆಪಿ ಪಕ್ಷನ ಮುಟ್ಟಬೇಕು ಅಂದ್ರೆ, ಅವ್ರನ್ನ ಎದುರಾಕಬೇಕು ಅಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿರ್ಬೇಕು, ಭ್ರಷ್ಟಾಚಾರ ಮುಕ್ತವಾಗಿರ್ಬೇಕು, ನಿಮ್ಗೆ ಕಾನೂನು ಅರಿವಿರ್ಬೇಕು, ಧೈರ್ಯ ಇರಬೇಕು, ಜೊತೆನಲ್ಲಿ ನೀನೊಬ್ಬ ಜೆಂಟ್ಲ್ಮೆನ್ ಆಗಿದ್ರೆ ಮಾತ್ರ ಈ ಬಿಜೆಪಿ ಪಕ್ಷವನ್ನ ಎದುರಾಕೊಂಡು ಅವರನ್ನ ಪ್ರಶ್ನೆ ಮಾಡಿ ಅವರನ್ನ ಎಕ್ಸ್ಪೋಸ್ ಮಾಡಕ್ಕೆ ಸಾಧ್ಯ ಹೊರತು ಭ್ರಷ್ಟಾಚಾರ ಮಾಡಿದವ್ರು ಯಾರೂ ಸಹ ಈ ಬಿಜೆಪಿನ ಎದುರಾಕೊಂಡು ಉಳುಗಾಲ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದ್ ರೀತಿಯಲ್ಲಿ ಸರಿ ಅನ್ಸಿದ್ರೆ ಬಿಜೆಪಿ ಪಕ್ಷನು ಏನೋ ಒಳ್ಳೇದ್ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇರೋದು ಭ್ರಷ್ಟಾಚಾರನೇ. ಹಾಗಾಗಿ ಈ ಬೆಲೆ ಏರಿಕೆ, ಈ ಭ್ರಷ್ಟಾಚಾರ, ಈ ಸರ್ಕಾರನ ಬೀಳ್ಸೋದು ಮತ್ತೆ ಹೊಸ ಸರ್ಕಾರ ತರೋದು, ಮತ್ತೆ ಬೆಲೆ ಏರ್ಸೋದು, ಜನರ ಜೇಬಿಗೆ ಕತ್ರಿ ಹಾಕೋದು, ಟ್ಯಾಕ್ಸ್ ಅನ್ನ ಏರ್ಸೋದು, ಸಮಾಜದಲ್ಲಿ ನೆಮ್ಮದಿನ ಹಾಳು ಮಾಡೋದು, ರಯಾಟ್ಸ್ ಮಾಡಿಸೋದು,
ಮಾಧ್ಯಮಗಳನ್ನ ಬರೆಸಿ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡೋದು, ದೇಶದ ಆಸ್ತಿಗಳನ್ನ ಮಾರಾಟ ಮಾಡೋದು, ಆಮೇಲೆ ಉತ್ತರ ಕರ್ನಾಟಕದ ನೆರೆ ಪರಿಹಾರ ಕೊಡದೆ ಜನರನ್ನ ಬರೀ ಭಾಷಣದಲ್ಲೇ ಮುಗಿಸುವಂತ. ಈಗ ನೋಡಿ, ಮೊನ್ನೆ ಬೆಂಗಳೂರಿಗೆ ಮೋದಿ ಬಂದಿದ್ರೆ ಆ ಮೋದಿ ಬರಕ್ಕೆ BBMP ಅವರು ಸುಮಾರು 25 ಕೋಟಿಗಳನ್ನ ತ್ಯಾಪೆ ಹಾಕ್ಲಿಕ್ಕೆ ಖರ್ಚು ಮಾಡಿದ್ದಾರೆ. ಅಂದ್ರೆ ರೋಡ್ಗಳನ್ನ ತ್ಯಾಪೆ ಹಾಕ್ಲಿಕ್ಕೆ. ಈಗ ಮೋದಿ ಬಂದು ಹೋಗಿದ್ದು ಕೇವಲ 4 ದಿವಸಗಳಿಗೆ 25 ಕೋಟಿ ವೆಚ್ಚ ಮಾಡಿರೋ ಅಂತ ತ್ಯಾಪೆ ಕೆಲಸ ಮತ್ತೆ ಕಿತ್ತೋಗಿದೆ. ಅಂದ್ರೆ ಇವರ ಆಡಳಿತದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕುತ್ತೆ. ಅವರನ್ನ ಯಾರೂ ಪ್ರಶ್ನೆ ಮಾಡಂಗಿಲ್ಲ. ಅವ್ರು ಮಾಡಿದ್ದೇ ಕಾನೂನು, ಅವ್ರು ಆಡಿದ್ದೇ ಆಟ, ಅವ್ರು ಹೇಳಿದ್ದೇ ಮಾತು. ಆಮೇಲೆ ಅವರು ಸುಳ್ಳು ಪ್ರಚಾರಕ್ಕೆ ದೇ ಆರ್ ಫೇಮಸ್. ಬಿಜೆಪಿ ಅಂದ್ರೆ ಸುಳ್ಳುಗಳನ್ನ ಹೇಳಲಿಕ್ಕೆ, ಸುಳ್ಳನ್ನ ಪ್ರಚಾರ ಮಾಡಲಿಕ್ಕೆ, ಸುಳ್ಳನ್ನ ಭಾಷಣ ಮುಖಾಂತರ ಜನರಿಗೆ ತಲುಪಿಸಲಿಕ್ಕೆ ಬಿಜೆಪಿ ಇಸ್ ವೆರಿ ಫೇಮಸ್. ಹಾಗಾಗಿ ಕಾಂಗ್ರೆಸ್ ಮತ್ತೆ ದಳ ನಿಜವಾಗ್ಲೂ ಮತ್ತೆ 2023ಕ್ಕೆ ನನಗೆ ಗೊತ್ತಿಲ್ಲ, ಮತ್ತೆ ಜನ ಕಾಂಗ್ರೆಸ್ ಬಿಜೆಪಿಗೆ ಕಾಂಗ್ರೆಸ್ ಮತ್ತೆ ದಳಕ್ಕೆ ಏನಾದ್ರು ಓಟ್ ಕೊಟ್ರೆ ನನಗೆ 100% ಕಾನ್ಫಿಡೆನ್ಸ್ ಹೇಳ್ತೀನಿ, ಮತ್ತೆ 2023ಕ್ಕೆ ಒಂದು 3 ತಿಂಗಳು ಇರಲ್ಲ. ಅಕಸ್ಮಾತ್ ಇವರಿಬ್ರು ಸೇರ್ಕೊಂಡು ಸರ್ಕಾರ ಮಾಡಿದ್ರು ಸಹ ಬಿಜೆಪಿ ಕಾಂಗ್ರೆಸ್ JDS 100% ಮತ್ತೆ ಆಪರೇಷನ್ ಕಮಲ 100% ಕರ್ನಾಟಕದಲ್ಲಿ ನಡೆಯುತ್ತೆ ಅಂತ ಹೇಳುತ್ತಾ, ಭಾರತದಲ್ಲಿ ಬಿಜೆಪಿಗೆ ಬುದ್ಧಿಯನ್ನ ಕಲಿಸಲೇಬೇಕು ಸಾರ್ವಜನಿಕರು. ಯಾಕೆ ಅಂತಂದ್ರೆ ಅದು ನಿಮ್ಮ ಭವಿಷ್ಯ, ನಮ್ಮ ಭವಿಷ್ಯ, ಮುಂದಿನ ಮಕ್ಕಳ ಭವಿಷ್ಯ, ಮುಂದಿನ ಪೀಳಿಗೆ ಭವಿಷ್ಯ ಇದರಲ್ಲಿ ಅಡಗಿದೆ. ಬಿಜೆಪಿಗೆ ಭ್ರಷ್ಟಾಚಾರ ಮಾಡೋದು ಅಂತಂದ್ರೆ ಸಂತೆನಲ್ಲಿ ಕಡಲೆಪುರಿ ತಿಂದಷ್ಟೇ ಈಸಿಯಾಗಿ ಬಿಜೆಪಿಗೆ ಅದು ಅನಿಸ್ತಾ ಇದೆ. ಭ್ರಷ್ಟಾಚಾರ ಮಾಡಿ ತಾನು ಬದುಕಬಹುದು, ಭ್ರಷ್ಟಾಚಾರ ಮಾಡಿ ನಾನು ಎಸ್ಕೇಪ್ ಆಗ್ಬಹುದು, ಭ್ರಷ್ಟಾಚಾರ ಮಾಡಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ನೋದು ತುಂಬಾ ಗಾಢವಾಗಿ ಬಿಜೆಪಿ ಪಕ್ಷದಲ್ಲಿ, ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿರೋ RSS ಅಲ್ಲಿ ತುಂಬಾ ಗಾಢವಾಗಿ ಕೂತಿದೆ. ಬಟ್ ಇಷ್ಟೆಲ್ಲ ಮಾಡ್ತಾ ಇದ್ರು, ಬಲಿಪಶು ಆಗ್ತಾ ಇರೋದು ಮಾತ್ರ ಸಾಮಾನ್ಯ ಜನ. ಸಾಮಾನ್ಯ ಜನರಿಗೆ ಸುಮಾರು 13-14 ಕೋಟಿ ಜನರಿಗೆ ಭಾರತದಲ್ಲಿ ಕೆಲಸ ಕಳ್ಕೊಂಡಿದ್ದಾರೆ. ಕರೋನಾದಿಂದ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆ. ಬ್ಯಾಂಕ್ಗಳಿದ್ದಂತ ಸುಮಾರು 75 ವರ್ಷಗಳಿಂದ ಬ್ಯಾಂಕ್ಗಳು ಕೂಡಿಟ್ಟು ಬೆಳೆದು ಬಂದ ಎಲ್ಲಾ ಹಣವನ್ನ ಕೇವಲ ಕೆಲವರಿಗೆ ಲೋನ್ಗಳನ್ನ ಕೊಟ್ಟು ಈ ಬಿಜೆಪಿ ಸರ್ಕಾರ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಕೈ ತೊಳೆದು ನಿಂತಿದೆ. ಆಮೇಲೆ ಭಾರತದಲ್ಲಿ ಇದ್ದಂತ ರಾಷ್ಟ್ರದ ಆಸ್ತಿಗಳನ್ನ ಏನೋ ಇವ್ರ ಸ್ವಂತ ಆಸ್ತಿ ತರ ಏನೋ 3 ಕಾಸ್ಗೆ 6 ಕಾಸ್ಗೆ ಹರಾಜ್ ಹಾಕಿ ಈಗ ಎಲ್ಲ ಆಸ್ತಿಗಳು ಐ ಥಿಂಕ್ ಕೆಲವು ಶ್ರೀಮಂತರ, ಗುಜರಾತಿ ಶ್ರೀಮಂತರ ಪಾಲಾಗಿದೆ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಬೀದಿಗೆ ಹೋದ್ರೆ ಟ್ರಾಫಿಕ್ ಅವರ ಉಸೂಲಿ ಆಗ್ತಾರೆ ಭ್ರಷ್ಟಾಚಾರದಿಂದ. ನ್ಯಾಷನಲ್ ಹೈವೇ ಭಾರತದ 1,50,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಸಹ ಪ್ರೈವೇಟು ಅಂದ್ರೆ ಖಾಸಗಿಯವರ ಸ್ವತ್ತಾಗಿದೆ. ಇನ್ನ ಉಳಿದಿರೋದು ಒಂದೇ ಒಂದು ಭಾರತದಲ್ಲಿ ಸರ್ಕಾರನೇನಾದ್ರೂ ಯಾರಿಗಾರ ಪ್ರೈವೇಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ಸಂಪೂರ್ಣವಾಗಿ ಭಾರತ ಖಾಸಗಿಯವರ ಪಾಲಾಗುತ್ತೆ. ಆಮೇಲೆ ನಮ್ಮೆಲ್ಲರಿಗೂ ಕಾಡ್ತಾ ಇರೋ ಒಂದೇ ಒಂದು ಚಿಂತೆ ಏನು ಅಂತಂದ್ರೆ, 2021ರಲ್ಲಿ ಅಫ್ಘಾನಿಸ್ತಾನ್ ಪ್ರೈಮ್ ಮಿನಿಸ್ಟ್ರು ಅಲ್ಲಿನ ಸರ್ಕಾರ ಧೂಳಿಪಟವಾಗಿ ಆರ್ಥಿಕವಾಗಿ ಬಿದ್ದೋಗಿ ಆ ದೇಶದ ಗನಿಯನ್ನು ಪ್ರೈಮ್ ಮಿನಿಸ್ಟರ್ ಓಡಿ ಹೋದ. 2022ಕ್ಕೆ ಶ್ರೀಲಂಕಾ ಆರ್ಥಿಕವಾಗಿ ಬಿದ್ದೋಗಿ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಓಡೋದ. ಭಾರತದ ಪರಿಸ್ಥಿತಿ ಹೆಚ್ಚು ಕಡಿಮೆ ಅದೇ ಮಟ್ಟಕ್ಕೆ ಬರ್ತಾ ಇದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಳೆದ 6-7 ವರ್ಷದಲ್ಲಿ ದೊಡ್ಡ ಸಾಲಗಳನ್ನು ತಗೊಂಡು ಓಡೋದಂತ ವಿಜಯ ಮಲ್ಯ ಆಗಿರ್ಬೋದು, ನೀರವ್ ಮೋದಿ ಆಗಿರ್ಬೋದು, ಸಾಕಷ್ಟು ದೊಡ್ಡ ಲೋನ್ ತಗೊಂಡು ಎಲ್ಲ ಓಡೋಗಿದ್ದಾರೆ. ಎಲ್ಲ ಆರಾಮಾಗಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ. ಯಾರನ್ನು ಈ ಬಿಜೆಪಿ ಸರ್ಕಾರ ಏನ್ ಹೇಳ್ತೋ ಕಪ್ಪಣ ತಗೊಂಬತ್ತೀವಿ ಅಂತ ಸಾವಿರಾರು ಕೋಟಿ ಸಾಲಗಳ ಮಾಡಿ ನಮ್ಮ ಭಾರತದ ಬ್ಯಾಂಕ್ಗಳಿಗೆ ಮೂರು ನಾಮ ಇಟ್ಟು ಎಷ್ಟೋ ಜನ ಭಾರತ ಬಿಟ್ಟು ಓಡೋದ್ರು. ಯಾರನ್ನು ಕರ್ಕೊಂಬರ ಕೆಪಾಸಿಟಿ ಬಿಜೆಪಿಗಿಲ್ಲ. ಬರೀ ಬೊಗಳೆ ಭಾಷಣ ಬಿಟ್ರೆ ಬೇರೆ ಏನು ಅವರಲ್ಲಿ ಉಳಿದಿಲ್ಲ. ಕೊನೆಯ ಪಕ್ಷ ನಮ್ಮ ದೇಶದಲ್ಲಿ ರೇಪ್ ಕೇಸು ಇದ್ದಂತ ನಿತ್ಯಾನಂದ ದೇಶ ಬಿಟ್ಟು ಕಣ್ಮರಿ ಆಗ್ತಾನೆ. ಯಾರಿಗೂ ಗೊತ್ತಾಗಲ್ಲ ಅವನ್ ದೇಶ ಬಿಟ್ಟು ಹೆಂಗ್ ಓಡೋದ ಅಂತ. ಇವರು ಬಿಜೆಪಿಯವರು ಬರೀ ಬೊಗಳೆ ಭಾಷಣಗಳನ್ನ ಹೇಳ್ಕೊಂಡು ಜನರಿಗೆ ಮಂಕು ಬೂದಿ ಹಚ್ಕೊಂಡು ಭಾಷಣದಲ್ಲಿ ಸರ್ಕಾರ ಮಾಡ್ಕೊಂಡ್ ಬಂದಂತ ಈ ಒಂದು ಪಕ್ಷ ಏನಿದೆ, ಇವ್ರುಗಳಿಗೆ ಜನರು ಭಾರತದಲ್ಲಿ ಬುದ್ಧಿ ಕಲಿಸಬೇಕಾದಂತ ಸಮಯ ಬರ್ತಾ ಇದೆ. ಯಾಕಂತಂದ್ರೆ ಇವ್ರುಗಳಿಗೆ ನಾವು ಕಡಿವಾಣ ಹಾಕಿಲ್ಲ ಅಂತಂದ್ರೆ ಕೊನೆಗೆ ಮೋಸ್ಟ್ಲಿ ನಮ್ಮ ಮೈ ಮೇಲೆ ಬಟ್ಟೆ ಸಹ ಇವ್ರು ಉಳಿಸಲ್ಲ ಅನ್ಸುತ್ತೆ.
ಆಮೇಲೆ ಇವ್ರಿಗೆ ಅಕ್ರಮ, ಅನಿಷ್ಟ, ಭ್ರಷ್ಟಾಚಾರ ಅಂತಂದ್ರೆ ಏನು, ಅವರು ಸ್ವಂತ ಮನೆ ಮಕ್ಕಳಿದ್ದಂಗೆ ಇವರು ಭ್ರಷ್ಟಾಚಾರವನ್ನ ಬ್ರೀಡ್ ಮಾಡ್ತಾರೆ, ಭ್ರಷ್ಟಾಚಾರವನ್ನ ಹುಟ್ಟಿಸ್ತಾರೆ, ಭ್ರಷ್ಟಾಚಾರವನ್ನ ಬೆಳೆಸ್ತಾರೆ, ಭ್ರಷ್ಟಾಚಾರದಿಂದ ಸರ್ಕಾರ ನಡೆಸ್ತಾರೆ. ಆಮೇಲೆ ಅದೇ ಭ್ರಷ್ಟಾಚಾರದಲ್ಲಿ ಬಂದಿದ್ದ ಹಣ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರನ ಕೆಡುವುದು, ಸರ್ಕಾರನ ಮತ್ತೆ ಮಾಡೋದು. ಆಮೇಲೆ ಭಾರತದಲ್ಲಿ ಶಾಂತಿ ಕದಡಕ್ಕೆ ಬೇಕಾದಂತ ರಯಟ್ಸ್ ಆಗ್ಬೋದು, ಆಮೇಲೆ ಭಾಷಣಗಳಾಗ್ಬೋದು, ಆಮೇಲೆ ಅದಕ್ಕೆ ಬೇಕಾದಂತ CA NRC ಅಂತ ಸ್ಕೀಮ್ಗಳಾಗ್ಬೋದು, ಕೃಷಿ ಕಾಯ್ದೆಗಳಾಗ್ಬೋದು. ಇಡೀ ದೇಶ ಅಶಾಂತಿಯತ್ತ ಹೋಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಈ ಒಂದು ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ಕೊನೆಯ ಪಕ್ಷ ಭಾರತದಲ್ಲಿ ಅದು ಕರ್ನಾಟಕದಿಂದ ಶುರುವಾಗ್ಲಿ ಅಂತ ಹೇಳುತ್ತಾ ಬಿಜೆಪಿಗೆ, ಈ ಭ್ರಷ್ಟ ಬಿಜೆಪಿಗೆ, ಈ ಸರ್ಕಾರಗಳನ್ನ ಹಣದ ಬೆಲದ ಮೇಲೆ, ಸಂಸ್ಥೆಗಳ ಬದಲ ಮೇಲೆ, ಆಮೇಲೆ ನಾನು ಸದಾಕಾಲ ನಾನು ಕೇಂದ್ರ ಸರ್ಕಾರದಲ್ಲಿ ಇದ್ದೇ ಇರ್ತೀನಿ, ಭಾರತ್ ಏಕೆ, ಆಮೇಲೆ ಮೋದಿ ಏಕೆ, ಬಿಜೆಪಿ ಪಕ್ಷ ಏಕೆ ಅಂದ್ರೆ ಭಾರತ ಒಂದೇ, ಮೋದಿನೂ ಒಂದೇ, ಆಮೇಲೆ ಬಿಜೆಪಿ ಪಕ್ಷ ಒಂದ್ ಬಿಟ್ರೆ ಬೇರೆ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಅಹಂ ಬಿಜೆಪಿ ಪಕ್ಷದಲ್ಲಿದೆ. ಆ ಅಹಂನ ಜನರು ತೊಳಿಬಹುದು. ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಜನರಿಗೆ ತುಂಬಾ ತಾಕತ್ತಿದೆ. ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಗೆ ತಕ್ಕ ಪಾಠವನ್ನ ಕಳಿಸಿ, ಇಲ್ಲ ಮೈ ಮೇಲೆ ಇರೋ ಬಟ್ಟೆ ಸಹ ಇವರು ಬಿಡಲ್ಲ ಅಂತ ಹೇಳುತ್ತಾ, ಭ್ರಷ್ಟಾಚಾರ ಮಾಡಿ ಬದುಕೋದು, ಭ್ರಷ್ಟಾಚಾರ ಮಾಡಿ ಚುನಾವಣೆಗಳಲ್ಲಿ ಗೆಲ್ಲೋದು, ಭ್ರಷ್ಟಾಚಾರ ಮಾಡಿ ಹಣವನ್ನ ಬಳಸಿ ಸರ್ಕಾರವನ್ನ ಬೀಳ್ಸೋದು, ಸರ್ಕಾರವನ್ನ ಮಾಡೋದು ಬಿಜೆಪಿಯ ಒಂದು ಹುಟ್ಟು ಗುಣ ಆಗಿದೆ. ಇಂಥ ಒಂದು ಪಕ್ಷಕ್ಕೆ, ಇಂಥ ನೀಚ ಪಕ್ಷಕ್ಕೆ, ಇಂಥ ಭ್ರಷ್ಟ ಪಕ್ಷಕ್ಕೆ, ಇಂಥ ಸರ್ಕಾರಗಳನ್ನು ಕೆಡವಿ ಅಂದ್ರೆ ಮುಲಾಜಿಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಕೊಟ್ಟಂತ ತೀರ್ಮಾನವನ್ನ ಹತ್ತಿಕ್ಕಿ ಸರ್ಕಾರಗಳನ್ನ ಬೀಳಿಸಿ ಸರ್ಕಾರಗಳನ್ನು ಮಾಡುವಂತ, ಅಕ್ರಮವಾಗಿ ಸರ್ಕಾರಗಳನ್ನು ಮಾಡುವಂತ ಈ ಬಿಜೆಪಿಗೆ ಬುದ್ಧಿಯನ್ನ ಕಲಿಸಬೇಕಾದಂತ ಒಂದು ಪರಿಸ್ಥಿತಿ ನಮ್ಮೆಲ್ಲ ನಿಮ್ಮೆಲ್ಲರ ಮುಂದೆ ಇದೆ ಅಂತ ಹೇಳುತ್ತಾ, ಬೆಲೆ ಏರಿಕೆ ಅದು ಗ್ಯಾಸ್ ಆಗಿರ್ಬೋದು 1000 ರೂಪಾಯಿ ಆಗಿದೆ, ಡೀಸೆಲ್ ಪೆಟ್ರೋಲು 100-110 ರೂಪಾಯಿ ಆಗಿದೆ. ಉತ್ತರ ಕರ್ನಾಟಕದ ನೆರೆ ಪರಿಹಾರ ಕೊಟ್ಟಿಲ್ಲ, ಎಷ್ಟೋ ಜನರಿಗೆ ಕೆಲಸ ಇಲ್ಲ, ಸಂಬಳ ಬರ್ತಾ ಇಲ್ಲ, ಮಕ್ಕಳು ಫೀಸ್ ಕಟ್ಟಿಲ್ಲ, ಎಲ್ಲ ದುಬಾರಿಯಾಗಿ ಕೂತಿದೆ. ತಿನ್ನುವಂತ ಎಣ್ಣೆ ಸಹ 200 ರೂಪಾಯಿ ಆಗಿದೆ. ಮಕ್ಕಳು ಎಷ್ಟೋ ಜನ ಫೀಸ್ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, EMI ಕಟ್ಟಿಲ್ಲ. ಆಮೇಲೆ ಆರ್ಥಿಕತೆ, ದೇಶದ ಆರ್ಥಿಕತೆ ಮುಳುಗೋಗಿದೆ. ಇಷ್ಟೆಲ್ಲ ಆದ್ರೂ ಯಾವುದೇ ಚಿಂತೆ ಬಿಜೆಪಿಗೆ ಇಲ್ಲ. ಇವತ್ತು ಸಹ ಮಹಾರಾಷ್ಟ್ರದಲ್ಲಿ ಇಷ್ಟೆಲ್ಲ ಭಾರತದಲ್ಲಿ ಸಮಸ್ಯೆ ಇದ್ರೂ ಸಹ ಬಿಜೆಪಿಗೆ ಒಂದು ತೆವಳು, ಸರ್ಕಾರ ಬೀಳಿಸಬೇಕು, ಸರ್ಕಾರ ಕಟ್ಟಬೇಕು. ಸದ್ಯದ ಪರಿಸ್ಥಿತಿನಲ್ಲಿ ಬಿಜೆಪಿಯವರು ಬ್ಯುಸಿ ಆಗಿರೋದು ಆಪರೇಷನ್ ಕಮಲ ಮಹಾರಾಷ್ಟ್ರದಲ್ಲಿ. 2019ರಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿ ಇಲ್ಲಿ ಬೀಳಿಸಿ ಕರ್ನಾಟಕವನ್ನ ಉತ್ತುಂಗಕ್ಕೆ ಎತ್ಕೊಂಡು ಹೋಗ್ಬಿಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ಬೀಳಿಸಿ ಅಲ್ಲಿನ ಜನರನ್ನ ಡೈರೆಕ್ಟ್ ಮೇಲೆ ಕರ್ಕೊಂಡು ಹೋಗಕ್ಕೆ ಎಲ್ಲ ಸ್ಕೀಮ್ ಹಾಕಂತ ಇದ್ದಾರೆ. ಇಂಥ ದರಿದ್ರ ಪಕ್ಷ, ಇಂಥ ಭ್ರಷ್ಟಾಚಾರ ಮಾಡೋ ಪಕ್ಷ, ಇಂಥ ಕಿಂಚಿತ್ತು ಭಯವಿಲ್ಲದ ಪಕ್ಷ ನಾನಂತೂ ನೋಡಿಲ್ಲ. ಅಂದ್ರೆ ನನಗೆ ಗೊತ್ತಿಲ್ಲ, ಹಿಂದ್ಗಡೆ ನಾನು ಕಾಂಗ್ರೆಸ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನ್ಗೆ. ಬಟ್ ಆದರೆ ಇವತ್ತಿನ ನಾವು ನೋಡ್ತಾ ಇರುವಂತ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡುವಂತ ಪಕ್ಷ, ಅತಿ ಹೆಚ್ಚಿನ ಅಕ್ರಮಗಳನ್ನ ಮಾಡಿ ಸರ್ಕಾರ ಮಾಡುವಂತ ಪಕ್ಷ, ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿ ಜನರಿಗೆ ಡೋಂಟ್ ಕೇರ್ ಅಂತ ಆಡಳಿತ ಮಾಡುವಂತ ಪಕ್ಷ ಭಾರತದಲ್ಲಿದ್ರೆ ಅದು ನನ್ನ ಬಿಜೆಪಿ ಪಕ್ಷ ಅಂತ ಹೇಳುತ್ತಾ ನನ್ನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಅ ಲಾಟ್. ಗುಡ್ ನೈಟ್.